ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ರೀಲೇಖಾ ಜಯೇಶ್. ಸೊ ನಾನಿವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಶಾರ್ಟ್ಸಲ್ಲಿ, ನಮ್ಮನೆಗೆ ಇವತ್ತು ಸ್ಟ್ರಾಲರ್ ಬಂದಿದೆ. ಸೊ ಸ್ಟ್ರಾಲರ್ನೆಲ್ಲ ಫಿಕ್ಸ್ ಮಾಡಿ ಇಟ್ವಿ. ಸರಿ, ಪಾಪುನ ಆಚೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ದೀವಿ. ನೋಡಿ ನಮ್ಮ ಪಾಪು ಹೆಂಗೆ ರೆಡಿಯಾಗಿದ್ದಾರೆ. ಕ್ಯೂಟ್ ಅಲ್ವಾ? ಕ್ಯೂಟ್ ಅಲ್ಲ ಬಂಗಾರಿ? ಹಾಯ್ ಹೇಳಮ್ಮ. ಆಚೆ ಹೋಗೋಕೆ ರೆಡಿನಾ ಬಬ್ಲು ನೀವು? ಸೊ ಇವತ್ತು ಏನಿಲ್ಲ, ಈ ಪುಟಾಣಿ ವ್ಲಾಗು ಪಾಪುನ ಆಚೆ ಹೆಂಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ಫುಲ್ಲು ನಾವು ಪಾಪು ಜೊತೆ ಆಚೆ ಸ್ಟ್ರಾಲರಲ್ಲಿ ಅವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿದ್ದೀನಲ್ಲ, ನಮ್ಮ ಮೆಮೊರಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಕೊನೆವರೆಗೂ ನೋಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇರಿ. ಬಬ್ಲು ಅವ್ರ ಪಪ್ಪನ ನೋಡ್ತಾ ಇರೋದು. ಅವರಿತ್ತು ಒಂಥರ, ಅವರು ನನ್ನ ಹತ್ರ ಇದ್ದರೆ ಅವ್ರ ಪಪ್ಪ ಬೇಕು ಅಂತಾರೆ, ಪಪ್ಪ ಹತ್ರ ಇದ್ದರೆ ಅಮ್ಮ ಬೇಕು ಅಂತಾರೆ. ಮಿಕ್ಸ್ಚರ್ ಅವರು ಇಬ್ಬರು ಇಷ್ಟ ಅವರಿಗೆ. ಇಬ್ಬರ ಜೊತೆನೇ ಇರ್ತಾರೆ ಖುಷಿಯಾಗಿ ಅಲ್ಲಮ್ಮ. ಹೋಗೋಣ ಬಬ್ಲು. ನೋಡಿ ನಮ್ಮ ಪಾಪು ಟೀ ಶರ್ಟ್ ಮೇಲೆ ಏನಿದೆ ಅಂತ ನೀವು ನೋಡಿ ಗೆಸ್ ಮಾಡಿ ಏನಿದೆ ಅಂತ. ಸೊ ಏನಿದೆಯೋ ಅದನ್ನು ನೀವು ಮಾಡಿ, ನಾವು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಮ್ಮ ಪಾಪು ಅಂತೂ ಯಾವಾಗೂ ಹಂಗೆ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಲ್ಲ ಬಬ್ಲು? ಎಸ್, ನನ್ನ ಹಸ್ಬೆಂಡ್ ರೆಡಿ ಇದ್ದಾರೆ, ಹೋಗೋಣ ಇವಾಗ. ಸೊ ಬನ್ನಿ ನಮ್ಮ ಜೊತೆ ನೀವು ಜಾಯಿನ್ ಆಗಿ. ಟಾಟಾ, ಸಿ ಯು. ಇದೆ ಸ್ಟ್ರಾಲರು, ಮಸ್ಕೆಟೋ ನೆಟ್ಟಿದೆ, ಈ ಥರ ಇದೆ. ದೂರದಿಂದ ನೋಡಿದ್ರೆ ಈ ಥರ ಇದೆ ಸ್ಟ್ರಾಲರ್. ಸೊ ಇವಾಗ ಈವ್ನಿಂಗ್ ಆಗ್ತಿದ್ದಲ್ಲ, ಹಂಗೆ ವಾಕ್ ಕರ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಇದು ಅವ್ರದ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಸೊ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಜೊತೆ ನೀವು ನೋಡಿ ಅವ್ರ ರಿಯಾಕ್ಷನ್ನ. ಅಳ್ತಿದ್ದೀರಾ ಬಬ್ಲು? ಸುಳ್ಳೆ ನೋಡು. ನಾನು ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಸೊಳ್ಳೆ ಐತಮ್ಮ, ಸೊಳ್ಳೆ ಇದೆ. ಸೊಳ್ಳೆ ಬರ್ತಿದ್ದೆಮ್ಮ, ಬಹು ಅಂತಿದ್ದೆ ನೋಡಿ. ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಯಾಕೋ ಹಳೆ ಥರ ಫೇಸ್ ಮಾಡ್ತಾ ಇದ್ದಾರೆ. ಬಿಡಿ, ಹೋಗ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ ಒಂದು ಮಾಡ್ತಿರ್ತೀನಿ ಸ್ವಲ್ಪ ಅಂತ ಕೇಳಿದ್ರೆ ಫೇಸಸ್ ನೋಡಿ ಅಂತಿದ್ದಾರೆ. ಆ್ಯಕ್ಚುಲಿ ನಾವು ಈಚೆ ವಾಕ್ ಬಂದೆ ತುಂಬ ದಿನವೇ ಆಗಿಬಿಟ್ಟಿತ್ತು. ಇವತ್ತಿನ ದಿನ ಪಾಪನ ಕರ್ಕೊಂಬರೋದ್ರಿಂದ ನನಗೂ ಥರ ಸೆಕೆ ಫೀಲ್ ಆಗ್ತಾಯಿದೆ ವಾಕಿಂಗಲ್ಲಿ. ನೈಸ್. ನೋಡಿ ಮುಚ್ಚಿಕಲ್ಲ. ಅಳ್ತಾರೇನೋ ನಿಧಾನ ಅಲ್ಲ ಪ್ರಳಯ. ಅಳ್ತಾರ ನೀವು? ಅಳ್ಬಾರ್ದು ಬಂಗೋರಿ. ಲೈಟ್ ಕಾಣಿಸ್ತಿದೆ ನೋಡಿ. ಸೊಳ್ಳೆ ಕಚ್ತಾ ಇದೆ, ಬೆಳಿಗ್ಗೆ ಬರ್ಬೇಕಾ? ಏನು ಕಚ್ತಾ ಇಲ್ಲ ಅವಳಿಗೆ, ಆಚೆ ಒಂಥರ ಇದೆ. ಅಳ್ಬಾರ್ದು ಬಂಗಾರಿ. ಮೇ ಬಿ ನಾವು ತಳ್ಕೊಂಡು ಹೋಗ್ತಾ ಇರೋದು ಬ್ಯಾಕ್ ಸೈಡಿಂದ, ಹಾಗಿದ್ರೆ ನಾವು ಕಾಣ್ತಿಲ್ಲ ಅಂತ
ಅಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸರಿ ಓಕೆ ಈ ಥರ ಉಲ್ಟಾ ಮಾಡೋಣ ಅಂತ ಸೊ ನಾವು ತಳ್ತೀವಲ್ಲ ಅದನ್ನು ಈ ಥರ ಉಲ್ಟಾ ಮಾಡ್ಕೊಂಡು ಮುಂದೆಯಿಂದ ಅವ್ರ ಫೇಸಿಂಗ್ ನಮ್ಮ ಕಡೆ ನಮ್ಮ ಫೇಸ್ ಅವ್ರಿಗೆ ಕಾಣೋ ಥರ ಮಾಡಿಕೊಂಡು ಹಾಗೆ ಕರ್ಕೊಂಡು ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ನೀವು. ಆವಾಗ ಸ್ವಲ್ಪ ಸೈಲೆಂಟ್ ಆದರು. ಪ್ರಾಬಬಲಿ ಫಸ್ಟ್ ಟೈಮ್ ಈ ಥರ ಸ್ಟ್ರೋಲರಲ್ಲಿ ಕೂತಿದ್ರಿಂದ ಅನಿಸುತ್ತೆ ಈ ಥರ ಮಿಕ್ಸ್ಡ್ ಎಮೋಷನ್ಸ್ನ ನೋಡಲಿಕ್ಕೆ ಸಿಕ್ತು. ಆ್ಯಂಡ್ ದಿಸ್ ಈಸ್ ಜಸ್ಟ್ ಅ ಮೆಮೊರಿ ಫಾರ್ ಅಸ್ ಲೈಕ್ ಫಾರ್ ಲೈಫ್ ಟೈಮ್. ಫಸ್ಟ್ ಟೈಮ್ ಅವ್ರು ಸ್ಟ್ರೋಲರ್ ಹೋಗಿದ್ದಲ್ವ ಅದು. ಅಮ್ಮ ಎಲ್ಲಿ ಮೇಲೆ ನೋಡು ಮೇಲೆ ಬಬ್ಲು 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 ಓಯ್ ಬಬ್ಲು ಕಂದ ಚಿನಿ ಮೇಲೆ ನೋಡು ಬಬ್ಲು ಬಬ್ಲು ನೀವು ನೋಡ್ತಾ ಇರೋದು ಇಲ್ಲಿ ಮೇಲೆ ನೆಟ್ಟಿಂದ ನೋಡ್ತಾ ಇರೋದು. ಅವ್ರು ನೋಡ್ತಲ್ಲ ಮೇಲೆ. ಸೊಳ್ಳೆ ಇದೆಯಾ ಒಳಗಡೆ? ಸೊಳ್ಳೆ ಹೋಗ್ತೀನಿ ಓಪನ್ ಮಾಡೋದಕ್ಕೆ ಸೊಳ್ಳೆ ಒಳಗಡೆ ಇದೆಯಾ? ಓಪನ್ ಮಾಡೋದು ಗೊತ್ತು ಅವಾಗಲಿಂದ ಐತಿ ನನಗೆ ಓಪನ್ ಮಾಡೋದಕ್ಕೆ ಹೋಗ್ತದೆ. ಇವಾಗೆ ಹೋಗಿರುತ್ತೆ ಚಿನ್ನ ತಕ್ಕಿತಾ ಇರಬೇಡ. ಇವಾಗ ಅಳ್ತಲ್ಲ ನಮ್ಮ ಬಬ್ಲು ಆರಾಮಾಗಿದ್ದಾರೆ ಅಲ್ಲಮ್ಮ. ಇವಾಗ ನಗ್ತಾ ಇದ್ದಾರೆ. ಚಿಕ್ಕಲ್ಲ ಚಿಕ್ಕಲ್ಲ ಯಾರು ನಗ್ಸಿದ್ದು ಬಬ್ಲುನಾ? ಪಪ್ಪ ಓ ಇಲ್ಲಿ ಇಲ್ಲಿನ ಜಾಗ ಇದೆ ರೀ ಬನ್ನಿ. ಓ ಇದು ಡೆಡ್ ಎಂಡಾ? ಕಟ್ತಾ ಇದ್ರು ಇದು ಹಾಕದ್ ರೋಡ್ ಇದು ಅಲ್ಲಿಗೂ ಕನೆಕ್ಟ್ ಆಗುತ್ತಲ್ಲ ಈ ಕಡೆಯಿಂದಲೂ ಬರ್ಬೋದು. ಇದು ಡೆಡ್ ಎಂಡ್ ಚಿನಿ ಆ ಕಡೆ ರೋಡ್ಗೂ ಅದು ಕನೆಕ್ಟ್ ಆಗುತ್ತಾ? ಆಗ್ತದೆ. ಮಲ್ಕೊಂಬಿಟ್ರು ಆಚೆ ಬಂದಿದ್ದೆ ನಿದ್ದೆ ಜೋಜಿ. ಇವ್ರಿಗೆ ಅಭ್ಯಾಸ ಒಂದು ಕಣ್ಣು ಬಿಟ್ಕೊಂಡಿದ್ದೆ ಮಾಡ್ತಾರೆ. ನೀವು ನೋಡಿದ್ದೀರಾ ಬ್ರಹ್ಮಾನಂದ ಮಾಡ್ತಾರಲ್ಲ ಆ ಥರ. ಇವಾಗ ವಾಕಿಂಗ್ ಆಯಿತು. ಫಸ್ಟ್ ಡೇ ಅಲ್ವಾ ತುಂಬ ವಾಕ್ ಮಾಡೋದು ಬೇಡ, ಅವ್ರಿಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ ಇಲ್ಲ ನೋಡ ಅಂತ ಜಸ್ಟ್ ಒಂದು 30 to 40 minutes. ಆ್ಯಕ್ಚುಲಿ ಇದರಲ್ಲಿ ರೆಕ್ಲೈನ್ ಪೊಸಿಷನ್ ಕೂಡ ಇದೆ. ಮಲಗಿಸಿ ಮಲಗಿಸ್ಬೋದು. ನಾವು ಇನ್ನೇನು ಮನೆ ಹತ್ರನೇ ಇದೀವಿ ಎತ್ಕೊಂಡು ಹೋಗಲ್ಲ ಮತ್ತು ಡಿಸ್ಟರ್ಬ್ ಆಗೋದು ಬೇಡ ಅಂತ. ಸೊ ಒಂದು ಪೊಸಿಷನಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಇವತ್ತಿಗೆ ವಾಕ್ ಮಾಡಿ ಮುಗೀತು. ಮನೆಗೆ ಹೋಗಿ ಮಲಗಿಸ್ಬಿಡ್ತೀವಿ ಪಾಪನ ಸ್ವಲ್ಪ. ಆಮೇಲೆ ನಾವು ಕೂಡ ರೆಸ್ಟ್ ಮಾಡ್ಕೊತೀವಿ. ಮನೇಲಿ ಇವತ್ತೇನು ಊಟ ಮಾಡೋದು ಗೊತ್ತಿಲ್ಲ. ಮನೆಗೆ ಹೋಗಿ ಅಡುಗೆ ರೆಡಿ ಮಾಡಬೇಕು. ಮುಖಕ್ಕೆ ಹತ್ರ ಇಟ್ಟು ವ್ಲಾಗ್ ಮಾಡೋಣ. ಮನೆಗೆ ಬಂದ್ವಿ. ಗಾಯ್ಸ್ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಫಸ್ಟ್ ಫ್ರೆಶ್ ಅಪ್ ಆಗೋಣ ಅಂತ ಫೇಸ್ ವಾಶ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಪಾಪು ಮಲ್ಕೊಂಡ್ಬಿಟ್ರು ಬರ್ಬೇಕಾದ್ರೆ ಸ್ಟ್ರಾಲರಲ್ಲೇ ತೊಗೊಂಬಂದು ತೊಟ್ಲಲ್ಲಿ ಮಲಗಿದ್ದಾರೆ. ನಮಗೆ ಆ್ಯಕ್ಚುಲಿ ಮಧ್ಯಾಹ್ನ ಈ ನಡುವೆ ಪಾಪು ಇರೋದ್ರಿಂದ ಟೈಮಿಗೆ ಕರೆಕ್ಟಾಗಿ ಇಬ್ಬರಿಗೂ ಊಟ ಆಗ್ತಾಯಿಲ್ಲ. ನನಗಾಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು. ಅವ್ರಿಗೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಊಟ ಇರ್ತಲ್ಲ. ನನಗಂತೂ ಅಡುಗೆ ಮಾಡೋದು ತುಂಬ ಕಷ್ಟ ಆಗ್ತದೆ. ಅಲ್ಲಿಗೂ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇವತ್ತು ಮಧ್ಯಾಹ್ನ ಅಡುಗೆಗೆ ಸಾರು ಏನೂ ಮಾಡೋಕ್ಕಾಗಿಲ್ಲ. ಮೊಸರು ಹಾಕ್ಕೊಂಡು ಮೊಸರು ಅನ್ನ ತಿನ್ಕೊಂಡು ನನ್ನ ಹಸ್ಬೆಂಡ್ ಬಂದಮೇಲೆ ಮೊಸರನ್ನ ತಿನ್ಕೊಂಡು ಆಚೆ ಹೋಗ್ಬಿಟ್ಟು ಇವಾಗ ವಾಕ್ ಮುಗಿಸ್ಕೊಂಡ್ಬಂದ್ವಿ. ಹೊಟ್ಟೆ ಎಲ್ಲ ಒಂಥರ ಇತ್ತು. ಸೊ ಬಿಂದು ಜೀರಾನ ತರಿಸ್ಕೊಂಡು ಕುಡಿತಾ ಇದ್ದೀವಿ. ಸ್ವಲ್ಪ ಹೊಟ್ಟೆ ಸರಿ ಹೋಗಲಿ ಅಂತ. ಒಂಥರ ಅಜೀರ್ಣ ಥರ ಫೀಲ್ ಆಗ್ತದೆ. ಇನ್ನೂ ಅಡುಗೆ ಏನೂ ಮಾಡಿಲ್ಲ ಇವತ್ತು. ಸೊ ಇವತ್ತೇನಪ್ಪ ಅಂದರೆ ಮತ್ತೆ ಇವಾಗ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಪಾಪು ಇದ್ಮೇಲೆ ಅವರಿಗೆ ಒಂದು ಅಡುಗೆ ಮಾಡಬೇಕು. ಆ್ಯಕ್ಚುಲಿ ಮುಂಚೆ ಎಲ್ಲ ನಮ್ಗೆ ಅಡುಗೆ ಮಾಡ್ಕೊಂಡ್ರೆ ಸಾಕಾಗ್ತಾಯಿದೆ. ಇವಾಗ ಪಾಪುಗೆ ಸಾಲಿಡ್ಸ್ ಬಂದಮೇಲೆ ಅವ್ರಿಗೂ ಒಂದು ಅಡುಗೆ ಸಪ್ರೇಟಾಗಿ ಮಾಡಬೇಕಾಗಿ ಬರ್ತಾಯಿದೆ. ಐ ಆಮ್ ಎಂಜಾಯಿಂಗ್ ಇಟ್. ನೋಡೋಣ. ಎಸ್ ಏನು ಮಾಡ್ತೀನಿ ರಾತ್ರಿಗೆ ಪಾಪುಗೆ ಅಂತ ಇನ್ನೂ ಐಡಿಯಾ ಇಲ್ಲ. ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ, ತೊಗೊಂಬರ್ಬೇಕು. ಸೊ ಸರಿನೇ ಕೊಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ಮಖಾನದು ಸರಿ ಕೊಟ್ಟೆ. ಸೊ ಅದರಿಂದ ಇವಾಗ ರಾತ್ರಿಗೆ ರೈಸ್ ಸರಿ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ರೈಸ್ ಸರಿ ಮಾಡಿಬಿಟ್ಟು ತಿನ್ನಿಸೋದು ಪಾಪುಗೆ. ಆ್ಯಂಡ್ ನಮಗೇನು ಮಾಡ್ಕೊಳ್ಳೋದು ಐಡಿಯಾ ಇಲ್ಲ. ನೋಡಬೇಕು, ಏನೊಂದು ಮಾಡ್ಕೊಂಡು ತಿನ್ನಬೇಕು. ಸೊ ಅಷ್ಟೇ. ನೋಡಿ ನಮ್ಮ ರಾಣಿ ಎದ್ದಿದ್ದಾರೆ. ಪ್ರಿನ್ಸಸ್ ಇದ್ರಾ ನೀವು? ಯಾಕೆ ಹತ್ತಿದ್ದು ನೀವು ಆಚೆ ಸ್ಟ್ರಾಲರ್ ಹೋದಾಗ? ಜೊಲ್ ಬರ್ತದೆ ಅವರಿಗೆ, ಮಾತು ಬೇಗ ಕಲಿತಾರೆ, ಅದಕ್ಕೆ ಜೊಲ್ ಬರ್ತದೆ. ಕರ್ಚೀಫಲ್ಲಿಮ್ಮ
ಸೊ ಇವಾಗ ಇವರಿಗೆ ಮಮ್ಮಮ್ ತಿನ್ನಿಸ್ಬೇಕು, ಟೈಮ್ ಆಯಿತು. ಇದ್ದಾರೆ ಮಮ್ಮಮ್ ತಿಂತಾರೆ ಇವಾಗ. ಮಮ್ಮಮ್ ತಿಂದು ಮತ್ತು ಬೂವ ಕೂಚಿ ಜೋಜಿ ಮಾಡ್ತಾರೆ ಮತ್ತೆ ಅಲ್ಲಮ್ಮ. ಹಾಯ್ ಗಾಯ್ಸ್ ಹೇಳಿ ಎಲ್ಲರಿಗೂ. ಹಾಯ್ ಗಾಯ್ಸ್ ಹೇಳಿ. ಹೆಂಗೆ ಬರ್ತಿದೆ ಗಾಯ್ಸ್ ವೀಡಿಯೋಸು? ಲೈಕ್ ಮಾಡಿ ಗಾಯ್ಸ್, ಲೈಕ್ ಮಾಡಿ ಗಾಯ್ಸ್, ಶೇರ್ ಮಾಡಿ ಗಾಯ್ಸ್, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಪ್ಲೀಸ್ ಗಾಯ್ಸ್, ಸಪೋರ್ಟ್ ಮಾಡಿ ಗಾಯ್ಸ್. ಎಸ್. ಸೊ ಇವತ್ತು ಲಾಸ್ಟ್ ಆವಾಗಲೇ ಹೇಳ್ದಂಗೆ ನಾನಿವಾಗ ಅಕ್ಕಿದು ಸರಿ ಮಾಡ್ತಾಯಿದ್ದೀನಿ. ರೈಸ್ ಸರಿ ಮಾಡಿಬಿಟ್ಟು, ರೈಸ್ ಅಂದರೆ ರೈಸ್ ಆಲ್ರೆಡಿ ಕೊಟ್ಟಿದ್ದೀನಿ ಆ್ಯಂಡ್ ಬೇಳೆ ಕೂಡ ಕೊಟ್ಟಿದ್ದೀನಿ ಸಪ್ರೇಟಾಗಿ. ಸೊ ಅದೆರಡು ಸೇರಿ ನಾನೊಂದು ಸರಿ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದರದ್ದೇ ಸರಿ ಪೌಡರ್ನ ಇವತ್ತು ರೆಡಿ ಮಾಡಿ ಪಾಪು ಕೊಡುವಂಥದ್ದು. ಸೊ ತಿನ್ಕೋತಾರೆ, ತಿಂದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಹಾಲು ಕುಡಿತಾರೆ, ಹಾಲು ಕುಡಿದು ಮಲ್ಕೊತಾರೆ ಅಲ್ವಾ. ನಿಮಗೇನಾದರೂ ಪಾಪುಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಏನು ಫುಡ್ ಕೊಡ್ತೀನಿ ಆ್ಯಂಡ್ ಆ ಫುಡ್ ಹೇಗೆ ರೆಡಿ ಮಾಡ್ಕೋತೀನಿ ಅಂತ ಡೀಟೇಲಾಗಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆ ಥರದ್ದೊಂದು ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ. ಎಸ್, ನಮ್ಮ ಬೇಬಿದು ಔಟ್ಫಿಟ್ ನೋಡಿದ್ರಲ್ಲ ನೀವು, ತೋರಿಸಿದ್ದೀನಿ ಅನಿಸುತ್ತೆ ಆಲ್ರೆಡಿ. ಹ್ಯಾಪಿಯಾಗಿರ್ಬೇಕು ಎಲ್ಲರೂ, ಹ್ಯಾಪಿ ಅಲ್ಲಮ್ಮ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ನೀನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು